ಜೈ ಭಾರತ್ ವಂದೇ ಮಾತರಂ. ಭಾರತವು ಪಾಕಿಸ್ತಾನಕ್ಕೆ ಮುಟ್ಟಿ ನೋಡುವಂತಹ ಉತ್ತರ ಕೊಟ್ಟಿದೆ. ಪಾಕಿಸ್ತಾನ ಭಾರತದ ಮೇಲೆ ಡ್ರೋನ್ ದಾಳಿ ಹಾಗೂ ಮಿಸೈಲ್ ದಾಳಿ ನಡೆಸಲು ಪ್ರಯತ್ನ ಪಟ್ಟಿತು. ಆ ಎಲ್ಲ ದಾಳಿಯನ್ನು ಭಾರತದ ಡಿಫೆನ್ಸ್ ಸಿಸ್ಟಮ್ ಒಡೆದು ಹಾಕಿದೆ. ಇನ್ನು ಭಾರತವು ಪಾಕಿಸ್ತಾನದ ಮೇಲೆ ಕೆಲವೊಂದು ಭಾಗಗಳಲ್ಲಿ ಈ ಡ್ರೋನ್ ದಾಳಿ ಕೂಡ ನಡೆಸಿತ್ತು. 2 ದಿನದ ಹಿಂದೆ ಒಂದು ವಿಡಿಯೋ ಮಾಡಿದ್ದೆ. ಟರ್ಕಿಯ C-17 ಗ್ಲೋಬ್ ಮಾಸ್ಟರ್ ಪಾಕಿಸ್ತಾನದಲ್ಲಿ ಬಂದಿಳಿದಿತ್ತು. ಇದರ ಬಗ್ಗೆ ಟರ್ಕಿಯೇ ಸ್ವತಃ ಒಂದು ಹೇಳಿಕೆಯನ್ನು ಕೊಟ್ಟಿತ್ತು. ಇಂಧನವನ್ನು ತುಂಬಿಸಲು ಇಲ್ಲಿಗೆ ಬರಬೇಕಾಯಿತು ಅಂತ. ನಂತರ ಭಾರತ ಪಾಕಿಸ್ತಾನದ ಮೇಲೆ ಏರ್ ಸ್ಟ್ರೈಕ್ ನಡೆಸುತ್ತೆ. ಆ ಸಂದರ್ಭದಲ್ಲಿ ಟರ್ಕಿಯ ಯುದ್ಧ ನೌಕೆ ಪಾಕಿಸ್ತಾನದಲ್ಲಿ ಬಂದಿಳಿದಿತ್ತು. ಆಗ ಟರ್ಕಿ ಹೇಳಿತ್ತು, ಇದೊಂದು ಜಸ್ಟ್ ವಿಸಿಟ್ ಅಂತ ಹೇಳಿತ್ತು. ನಾನು ಆವಾಗಲೇ ಹೇಳಿದ್ದೆ, ಟರ್ಕಿ ಇಲ್ಲಿ ಭಾರತದ ಕಣ್ತಪ್ಪಿಸಿ ಪಾಕಿಸ್ತಾನಕ್ಕೆ ಯುದ್ಧ ಸಾಮಗ್ರಿಗಳನ್ನು ಕೊಡುವ ಸಾಧ್ಯತೆ ಇದೆ ಅಂತ. ಒಂದು ವೇಳೆ ಸಪೋರ್ಟ್ ಮಾಡಿದ್ದೇ ಆದಲ್ಲಿ ಭಾರತದಿಂದ ಬಾಯ್ಕಾಟ್ ಶಿಕ್ಷೆಯನ್ನು ಟರ್ಕಿ ಅನುಭವಿಸಬೇಕಾಗುತ್ತದೆ ಅಂತ ಹೇಳಿದ್ದೆ. ಅದರ ಬಗ್ಗೆ ಟರ್ಕಿ ಈಗ ಅದರ ಬಿಸಿ ತಟ್ಟಲು ಶುರುವಾಗಿದೆ. ಭಾರತದ ಗೋ ಹೋಮ್ ಸ್ಟೇಸ್ ಎಂಬ ಕಂಪನಿ ಟರ್ಕಿ ಜೊತೆ ಈ ಪ್ರವಾಸಕ್ಕೆ ಸಂಬಂಧಪಟ್ಟ ವ್ಯವಹಾರಗಳು ಏನಿದೆ ಅದನ್ನೆಲ್ಲ ನಿಲ್ಲಿಸಿಬಿಟ್ಟಿದೆ. ಈ ಕಂಪನಿಯೊಂದು ಟೂರಿಸ್ಟ್ ಕಂಪನಿ. ಭಾರತದ ಪ್ರವಾಸಿಗರು ಟರ್ಕಿಗೆ ಹೋಗಿ ಪ್ರವಾಸ ಮಾಡಲು ಬಯಸುತ್ತಾರೆ. ಅಂತವರಿಗೆ ಒಂದು ಎಲ್ಲ ವ್ಯವಸ್ಥೆಯನ್ನು ಈ ಕಂಪನಿ ಕಲ್ಪಿಸಿಕೊಡುತ್ತೆ. ಈ ಕಂಪನಿ ಈಗ ಟರ್ಕಿಯನ್ನು ಸಂಪೂರ್ಣವಾಗಿ ತಿರಸ್ಕರಿಸಿದೆ. ಆ ಕಂಪನಿಗೂ ಕೂಡ ಗೊತ್ತಿದೆ ಅನಿಸುತ್ತೆ, ಈ ಪಾಕಿಸ್ತಾನಕ್ಕೆ ಡ್ರೋನ್ ಕೊಟ್ಟಿದ್ದೆ ಟರ್ಕಿ, ಅದು ಕೂಡ ಭಾರತ ವಿರುದ್ಧ ದಾಳಿ ನಡೆಸಲು. ನಮಗೆ ಗೊತ್ತಿರುವ ಮಟ್ಟಿಗೆ ಪಾಕಿಸ್ತಾನಕ್ಕೆ 60-70% ಆಯುಧಗಳನ್ನು ಚೀನಾ ಕೊಡುತ್ತೆ. ಉಳಿದವುಗಳನ್ನು ಬೇರೆ ಬೇರೆ ರಾಷ್ಟ್ರಗಳಿಂದ ಆಮದು ಮಾಡಿಕೊಳ್ಳುತ್ತೆ. ನಿನ್ನೆ ನೋಡಿದ ಹಾಗೆ ಭಾರತದ ಮೇಲೆ 100ಕ್ಕಿಂತಲೂ ಹೆಚ್ಚು ಡ್ರೋನ್ಗಳು ಭಾರತದ ವಿವಿಧ ಪ್ರದೇಶಗಳ ಮೇಲೆ ಅಟ್ಯಾಕ್ ಮಾಡಲು ಪ್ರಯತ್ನ ಪಟ್ಟಿತ್ತು. ಆ ಎಲ್ಲ ಡ್ರೋನ್ಗಳನ್ನು ಭಾರತದ ಡಿಫೆನ್ಸ್ ಹೊಡೆದುರುಳಿಸಿದೆ. ಇಲ್ಲಿ ಒಂದು ಪ್ರಶ್ನೆ ಉದ್ಭವಿಸುತ್ತೆ, ಇಷ್ಟೊಂದು ಡ್ರೋನ್ಗಳು ಪಾಕಿಸ್ತಾನಕ್ಕೆ ಸಿಕ್ಕಿದ್ದು ಹೇಗೆ? ಯಾರು ಕೊಟ್ಟಿದ್ರು? ಮೊನ್ನೆ ಟರ್ಕಿಯಿಂದ C-17 ಗ್ಲೋಬ್ ಮಾಸ್ಟರ್ನಿಂದ ಬಂದಿತ್ತ ಅಥವಾ ಟರ್ಕಿಯ ಯುದ್ಧ ನೌಕೆಯಿಂದ ಬಂದಿತ್ತ? ಹೀಗೆ 10 ಹಲವು ಕ್ವಶನ್ ಮೂಡುತ್ತೆ. ನಿಮಗೆ ಈ ವಿಚಾರ ಗೊತ್ತಿದೋ ಇಲ್ವೋ ಗೊತ್ತಿಲ್ಲ. ಅಜರ್ಬೈಜಾನ್ ಹಾಗೂ ಅರ್ಮೇನಿಯಾ ಯುದ್ಧದಲ್ಲಿ ಅರ್ಮೇನಿಯಾ ಕೆಲವೊಂದು ಭಾಗಗಳನ್ನು ಕಳೆದುಕೊಳ್ಳುವಂತಾಯಿತು. ಅದು ಯಾಕೆಂದರೆ ಈ ಅಜರ್ಬೈಜಾನ್ಗೆ ಟರ್ಕಿ ಡ್ರೋನ್ಗಳನ್ನು ಕೊಟ್ಟಿತ್ತು. ಡ್ರೋನ್ಗಳನ್ನು ಎದುರಿಸುವ ಶಕ್ತಿ ಆ ಸಂದರ್ಭದಲ್ಲಿ ಅರ್ಮೇನಿಯಾಗೆ ಇರಲಿಲ್ಲ. ರಷ್ಯಾದ ಆಯುಧಗಳು ಕೈಕೊಟ್ಟಿದ್ದವು. ಹೀಗಾಗಿ ಕೆಲವೊಂದು ಪ್ರದೇಶಗಳನ್ನು ಕಳೆದುಕೊಳ್ಳುವಂತಾಯಿತು. ಇಲ್ಲಿ ಪಾಕಿಸ್ತಾನಕ್ಕೂ ಕೂಡ ಟರ್ಕಿ ಡ್ರೋನ್ ಕೊಟ್ಟಿರುವ ಸಾಧ್ಯತೆ ಇದೆ. ಅದು ಕೂಡ ಹಮಾಸ್ ಮಾದರಿ ರೀತಿಯಲ್ಲಿ ಗೊಂಚಲು ತರ ಈ ಡ್ರೋನ್ಗಳು ಭಾರತದ ಕಡೆ ಬರುತ್ತಿತ್ತು. ಅದನ್ನೆಲ್ಲವೂ ಹೊಡೆದುರುಳಿಸಿದೆ. ಭಾರತದ ಕಂಪನಿ ಟರ್ಕಿಗೆ ಕೊಡುತ್ತಿರುವ ಮೊದಲ ಹೊಡೆತ. ಭಾರತೀಯರು ತಿರುಗಿ ಬಿದ್ದರೆ ಈ ಮಾಲ್ಡೀವ್ಸ್ನ ಗತಿ ಆಯ್ತಲ್ಲ, ಅದೇ ರೀತಿ ಗತಿ ಟರ್ಕಿಗೆ ಆಗುತ್ತೆ. ಅದಕ್ಕಿಂತ ಕಡೆನೂ ಆಗುತ್ತೆ. ಪಾಕಿಸ್ತಾನಕ್ಕೆ ಟರ್ಕಿ ಈ ಥರದ ವೆಪನ್ ಕೊಟ್ಟರೆ ಟರ್ಕಿಯ ಶತ್ರು ರಾಷ್ಟ್ರವಾದ ಗ್ರೀಸಿಗೆ ಇನ್ನಷ್ಟು ಘಾತಕ ಆಯುಧಗಳನ್ನು ಕೊಡಬೇಕು.